ರಾಜೀನಾಮೆಯನ್ನು ನೀಡಿ. ಗೃಹ ಮಂತ್ರಿಗಳಿಗೆ ರಾಜೀನಾಮೆಯನ್ನು ನೀಡಿ. ಯಾಕೋ ನೀವು ಗೃಹ ಮಂತ್ರಿಗಳಾಗಿ ಅಧಿಕಾರ ಚುಕ್ಕಾಣಿ ಹಿಡಿದ ನಂತರ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾನೆ ಇದೆ. ಮುಖ್ಯಮಂತ್ರಿಯನ್ನು ಬಂಧಿಸಬೇಕು, ಡಿಸಿಎಂ ಮುಖ್ಯಮಂತ್ರಿಯನ್ನು ಬಂಧಿಸಬೇಕು, ಗೃಹ ಮಂತ್ರಿಯನ್ನು ಬಂಧಿಸಬೇಕು. ಮತ್ತೆ ತನಿಖೆ ಜಿಲ್ಲಾಧಿಕಾರಿಗಳಿಂದ ತನಿಖೆ ಅಲ್ಲ, ವಿಶೇಷ ತನಿಖೆ ಆಗ್ಬೇಕ್ರೆ. ಅಂತ ದೊಡ್ಡ ಕುಂಭಮೇಳದಕ್ಕೂ ಇದಕ್ಕೂ ಯಾಕೆ ಹೋಲಿಸ್ತೀರ ನೀವು? ಕುಂಭಮೇಳದಕ್ಕೂ ಯಾಕೆ ಹೋಲಿಸ್ತೀರ ನೀವು? ಏನ್ ಆಯೋಜನೆ ಮಾಡಿ ಅನಾಹುತಕ್ಕೆ ಕಾರಣರಾಗಿದ್ದಾರೋ ಸರ್ಕಾರದ ಮಂತ್ರಿಗಳಿದ್ದಾರೋ ಅಥವಾ ಮುಖ್ಯಮಂತ್ರಿ ಇದ್ದಾರೋ ಇವರಿದ್ದಾರೋ ಅವರ ಆಸ್ತಿಯನ್ನು ಮಟ್ಗೋಲು ಕೊಡ್ಲಿ. ಅದರಲ್ಲೂ ಸರ್ಕಾರಗಳು ಏನು, ನಿನ್ನೆ ನಾನು ಡಿ ಕೆ ಸಾಹೇಬ್ರು ನೋಡಿದೆ, ಅವರೇ ಸ್ವತಃ ಬಾವುಟವನ್ನು ಹಿಡ್ಕೊಂಡು ಬಂದ್ರು. ಎಲ್ಲ ಸರಿ ಸ್ವಾಮಿ, ನೀವು ಮಾಡಿದ್ದೆಲ್ಲ ಸರಿಯಾಗಿದೆ, ಮುಖ್ಯಮಂತ್ರಿಗಳೇ ನೀವು ಮಾಡಿದ್ದು ಸರಿಯಾಗಿದೆ, ಆದರೆ ಸೂಕ್ತ ಭದ್ರತೆಯನ್ನ, ಸೂಕ್ತ ರಕ್ಷಣೆಯನ್ನ, ಪ್ರಿಕಾಕ್ಷನರಿ ಇದನ್ನ ನೀವು ಅಳವಡಿಸ್ಕೊಂಡಿಲ್ಲ. ನೀವು ತಪ್ಪು ಮಾಡಿದ್ದೀರಾ. ಒಂದು ಅದು ಬೇರೆ, ಇದು ನಡೆದ ಕ್ರಿಕೆಟ್ ನಡೆದಿರುವ ಮಾರನೇ ದಿನನೇ ಆಗಿರೋದ್ರಿಂದ ಜನಗಳಲ್ಲಿ ಆ ಹುಚ್ಚು ಕೆಚ್ಚದೆ ಇತ್ತು. ಅವ್ರು ನುಗ್ಗಿದ್ರು, ಏಕಾಏಕಿ ನುಗ್ಗಿದ್ರು. ಆದ್ರೆ ಅದನ್ನ ನಿಮ್ಮ ಇಂಟೆಲಿಜೆನ್ಸ್ ನಿಮಗೆ ತಿಳಿಸದೆ ಹೋಯ್ತಲ್ಲ. ಮಾನ್ಯ ಗೃಹ ಸಚಿವರೇ, ನೀವು ಬಹಳ ಹಿರಿಯ ಮುತ್ಸದ್ದಿಗಳಿದ್ದೀರಿ. ನನಗನ್ನಿಸ್ತಾ ಇದೆ ನಿಮಗೆ ಗೃಹ ಮಂತ್ರಿ ಶೂಟ್ ಆಗಲ್ಲ ಅನಿಸ್ತಾ ಇದೆ. ಯಾಕೋ ನೀವು ಗೃಹ ಮಂತ್ರಿಗಳಾಗಿ ಅಧಿಕಾರ ಚುಕ್ಕಾಣಿ ಹಿಡಿದ ನಂತರ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾನೆ ಇದೆ. ದಯವಿಟ್ಟು ನೀವು ಬೇರೆ ಇನ್ಯಾವುದಾದ್ರು ಒಂದು ಖಾತೆಯನ್ನು ತಗೊಂಡು ಈ ಖಾತೆಯಿಂದ ನೀವು ತೆರವುಗೊಳಿಸಿ, ರಾಜೀನಾಮೆಯನ್ನು ನೀಡಿ. ಗೃಹ ಮಂತ್ರಿಗಳೇ, ನೀವು ರಾಜೀನಾಮೆಯನ್ನು ನೀಡಿ. 10 ಜನನ್ನ ಇದಾಕಿದ್ದಕ್ಕೆ. ಹೋದ ಬಾರಿ ಒಬ್ಬ ಚಲನಚಿತ್ರ ನಟ ಅಲ್ಲು ಅರ್ಜುನ್ ಒಂದು ಸಿನಿಮಾ ರಿಲೀಸ್ ಆಗ್ತದೆ. ಅವಾಗ ನುಗ್ಲಾಗ್ತದೆ. ಅಲ್ಲು ಅರ್ಜುನ್ ಬಂದಾಗ ನುಗ್ಲಾದಾಗ ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಳ್ತಾನೆ. ಇದೇ ರೀತಿಯ ತಳ್ಳಾಟದಲ್ಲಿ ಪ್ರಾಣ ಕಳ್ಕೊಂಡಾಗ ಹಿಂದೆ ಮುಂದೆ ನೋಡದೆ ಅವ್ರ ಮೇಲೆ ದೂರು ದಾಖಲು ಮಾಡಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತೀರಿ. ಸತ್ಯ ಮಾಡಲೇಬೇಕು. ಒಬ್ಬನ ಕಾಲು ತುಳಿತಕ್ಕೆ ಕಾರಣ ಆದ್ರೂ ಆ ವ್ಯಕ್ತಿಯನ್ನು ಒಳಗೆ ಕಳಿಸಿದ್ದು ಸರಿ ಇದೆ. ಆದ್ರೆ ಈಗ 11 ಜನ ಹೋಗಿದ್ದಾರೆ. 11 ಜನನ್ನ ನಾವು ಕಳ್ಕೊಂಡಿದ್ದೇವೆ. ಈಗ ಮುಖ್ಯಮಂತ್ರಿಯನ್ನು ಬಂಧಿಸಬೇಕು, ಡಿಸಿಎಂ ಅವರನ್ನು ಬಂಧಿಸಬೇಕು, ಉಪಮುಖ್ಯಮಂತ್ರಿಯನ್ನು ಬಂಧಿಸಬೇಕು, ಗೃಹ ಮಂತ್ರಿಯನ್ನು ಬಂಧಿಸಬೇಕು. ಮತ್ತೆ ತನಿಖೆ ಜಿಲ್ಲಾಧಿಕಾರಿಗಳಿಂದ ತನಿಖೆ ಅಲ್ಲ, ಜುಡಿಷಿಯಲ್ ತನಿಖೆ ಆಗ್ಬೇಕ್ರಿ. ಜುಡಿಷಿಯಲ್ ಏನು ನ್ಯಾಯಾಧೀಶರಿದ್ದಾರೋ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮುಖಾಂತರವಾಗಿ ಇದು ತನಿಖೆ ಆಗಬೇಕು. ಮತ್ತು ಆಯೋಜನೆ ಮಾಡಿದವ್ರನ್ನು ಕೂಡ ಇದನ್ನು ಬಂಧಿಸುವಂತ ಕೆಲಸ ಆಗಬೇಕು. ನೀವು ಸರಿಯಾಗಿ ಕಾನೂನನ್ನು ಪಾಲನೆ ಮಾಡದೆ ಹೋದಾದ್ರೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಿ ನೀವು ನಿಮ್ಮನ್ನ ಆಟನ ಆಡ್ತೀರ ಅಂತ ಹೇಳೋದಾದ್ರೆ ಇದೊಂಥರ ಆಡಳಿತ, ಬೇರೆ ಆಡಳಿತ ಆಗ್ತದೆ. ಅವ್ರ ಹೆಸರು ಹೇಳೋಂಗೂ ಇಲ್ಲ, ಆಡಳಿತ ಆಗ್ತದೆ. ಇಲ್ಲಿ ಇಲ್ಲ, ಒಂದು ಕೆಲಸ ಮಾಡಬೇಕಾಗತ್ತೆ. ಮಾನ್ಯ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಿ. ಮಾನ್ಯ ಡಿಸಿಎಂ ಉಪಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಅವರೇ ರಾಜೀನಾಮೆ ಕೊಡಿ. ನೀವು ಪರಮೇಶ್ವರ್ ಅವರೇ ರಾಜೀನಾಮೆ ಕೊಡಿ. ನೀವು ಈ ಒಂದು ಸಾವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೇ ಕಾರಣರಿದ್ದೀರಿ. ನೀವು ದಯವಿಟ್ಟು ಈ ಒಂದು ಅನಾಹುತವನ್ನು ನಿಮ್ಮ ತಲೆ ಮೇಲೆ ಹೊತ್ಕೊಂಡು ನೀವೆಲ್ಲರೂ ರಾಜೀನಾಮೆ ಕೊಡಬೇಕು. ನೀವೆಲ್ಲರೂ ರಾಜೀನಾಮೆ ಕೊಡಿ. ಮಾನ್ಯ ರಾಜ್ಯಪಾಲರೇ ದಯವಿಟ್ಟು ಇದರಲ್ಲಿ ಮಧ್ಯಪ್ರವೇಶ ಮಾಡಿ. ನೀವು ಯಾಕೆ ಕರೆದುಕೊಂಡಿದ್ದಾರೆ, ಕರೆದು ಕೊಲ್ಲುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಇದನ್ನ ಒಪ್ಕೋಬೇಕು ಸರ್ಕಾರ. ಮಾನ್ಯ ಡಿಸಿಎಂ ಅವರು ತಪ್ಪಾಯ್ತು ಅಂತ ಒಂದು ಕ್ಷಮೆಯನ್ನ ಕೊಡ್ತಾರೆ. ಆದ್ರೆ ಮುಖ್ಯಮಂತ್ರಿಗಳು ಇದೇನು ಸ್ಪಷ್ಟ ಕೇಳ್ತಾರೆ. ಕಾಲ್ ತುಳಿತ ನಡೆದಿದ್ದು ಇದೇ ಸ್ಪಷ್ಟ ಅಂತಾರೆ. ಕುಂಭಮೇಳದ ಬಗ್ಗೆ ಹೇಳ್ತಾರೆ. ಇದೆಲ್ಲ ಏನ್ರಿ? ನೀವು ಕುಂಭಮೇಳದಲ್ಲಾಗ್ಲಿ ಇಲ್ಲಾಗ್ಲಿ ಸತ್ತಿದ್ದು ಸತ್ರೆ ಅಂತ ದೊಡ್ಡ ಕುಂಭಮೇಳದಕ್ಕೂ ಇದಕ್ಕೂ ಯಾಕೆ ಹೋಲಿಸ್ತೀರ ನೀವು? ಕುಂಭಮೇಳಕ್ಕೂ ಇದಕ್ಕೂ ಯಾಕೆ ಹೋಲಿಸ್ತೀರ ನೀವು? ನಿಮ್ಮ ಕಾಲಬುಡದಲ್ಲಿ ನೀವು ಆಯೋಜನೆ ಮಾಡಿರುವಂತ ಕಾರ್ಯಕ್ರಮದಲ್ಲಿ ಸ್ಟೇಡಿಯಂನಲ್ಲಿ ಈ ರೀತಿ ಸಮಸ್ಯೆ ಆಗಿದೆ. ಅದು ನಿಮ್ಮ ಸರ್ಕಾರ ಇದೆ. ಯಾವ್ದಾದ್ರು ಒಳ್ಳೆ ಕೆಲಸ ಆಗಿದೆ ಅಂದ್ರೆ ನಾನೇ ಮಾಡಿದ್ದಂತ ನಿಮ್ಮ ಬೆನ್ನನ್ನು ನೀವೇ ತಟ್ಕೊಳ್ತೀರಿ.
ಈ ಒಂದು ಇದನ್ನು ಕೂಡ ನೀವೇ ಹೊತ್ಕೋಬೇಕಾಗ್ತದೆ, ಹೊತ್ಕೊಂಡು ರಾಜೀನಾಮೆ ಕೊಡಬೇಕಾಗತ್ತೆ. ಮತ್ತೆ ನೀವು ತಕ್ಷಣವಾಗಿ ಪರಿಹಾರವನ್ನು ಘೋಷಣೆ ಮಾಡ್ತೀರಿ. 10 ಲಕ್ಷಗಳ ಪರಿಹಾರವನ್ನು ಘೋಷಣೆ ಮಾಡ್ತಾ ಇದ್ರಿ. ಯಾರ ಮನೆ ಸ್ವಾಮಿ? ಯಾರ ಮನೆದು ನೀವು ಘೋಷಣೆ ಮಾಡ್ತಾ ಇದ್ದೀರಿ? ದೇಶ ಕಾದಿರುವ ಸೈನಿಕನ ಅಥವಾ ಹೊಲ ಉತ್ತಿ ಬೆತ್ತಿ ಬೆಳೆದಿರುವ ಆ ರೈತನಿಗೆ ಮಾಡ್ತಾ ಇದ್ದೀರಾ? ಅಥವಾ ಕನ್ನಡ ಪರ ಹೋರಾಟಗಾರರಿಗಾಗಿ ಮಾಡ್ತಾ ಇದ್ದೀರಾ? ಯಾರಿಗಾಗಿ ಮಾಡ್ತಾ ಇದ್ದೀರಾ? 10 ಲಕ್ಷ ರೂಪಾಯಿ ಅದು ನಮ್ಮ ಹಣ. ಆ 10 ಲಕ್ಷ ರೂಪಾಯಿ ಏನಿದೆಯೋ ಅದು ನಮ್ಮ ಹಣ. ನೀವು ಯಾವ ಆಧಾರದ ಮೇಲೆ ಅವ್ರಿಗೆ ಕೊಡ್ತಾ ಇದ್ದೀರಿ? ಅವರಿಗೆ 10 ಲಕ್ಷ ರೂಪಾಯಿ ಅಲ್ಲ. ನಮ್ಮ ವಾಟಾಳ್ಜಿ ಅವರು ಹೇಳ್ತಾ ಇದ್ರು ಇವತ್ತು ಮಾತನಾಡುವಾಗ, ಮಾಧ್ಯಮದವ್ರ ಮಧ್ಯೆ ಮಾತನಾಡುವಾಗ ವಾಟಾಳ್ಜಿ ಅವರು ಹೇಳ್ತಾ ಇದ್ರು 10 ಲಕ್ಷ ರೂಪಾಯಿ ಸಾಕಾಗಲ್ಲ, 1 ಕೋಟಿ ರೂಪಾಯಿ ಕೊಡಬೇಕು ಅಂತ. ಒಂದಲ್ಲ ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ಒಂದಲ್ಲ 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಯಾರಿದ್ದ ಇದನ್ನ ಏನು ಆಯೋಜನೆ ಮಾಡಿದಾರೋ, ಏನು ಆಯೋಜನೆ ಮಾಡಿ ಅನಾಹುತಕ್ಕೆ ಕಾರಣರಾಗಿದ್ದಾರೋ, ಸರ್ಕಾರದ ಮಂತ್ರಿಗಳಿದ್ದಾರೋ ಅಥವಾ ಮುಖ್ಯಮಂತ್ರಿ ಇದ್ದಾರೋ, ಇವರಿದ್ದಾರೋ, ಅವರ ಆಸ್ತಿಯನ್ನು ಮಟ್ಗೋಲು ಹಾಕೊಂಡು ಕೊಡ್ಲಿ. RCB ಬತ್ತು ಕೊಡ್ಲಿ. RCB ಏನು ಫ್ರಾಂಚೈಸಿ ಏನು ಪಡೆದಿರ್ತಾರೋ RCB ಮಾಲೀಕರು, ಅವರು ಕೊಡ್ಲಿ. ನನ್ನ ಸಾರ್ವಜನಿಕ ಹಣವನ್ನು ಯಾಕೆ ದುರುಪಯೋಗ ಪಡಿಸ್ಕೊತಾ ಇದ್ದೀರಿ? ನೀವು ಮಾಡಿರೋ ಬೇಜವಾಬ್ದಾರಿತನಕ್ಕೆ ನಾನು ಯಾಕೆ ದಂಡ ಕಟ್ಟಬೇಕು? ಸಾರ್ವಜನಿಕರಾದ ನಾವು ಯಾಕೆ ದಂಡ ಕಟ್ಟಬೇಕು? ನೀವು ಮಾಡಿರೋ ತಪ್ಪಿದೆ. ನೀವು ಮಾಡಿರೋ ತಪ್ಪಿಗೆ ನಿಮ್ಮ ಆಸ್ತಿಯನ್ನ ಅಡಮಾನ ಇಟ್ಟು, ಇಲ್ಲ ನಿಮ್ಮ ಆಸ್ತಿಯನ್ನ ಮಾರಿ ಪರಿಹಾರ ಕೊಡಿ 11 ಜನಿಗೆ. 1 ಕೋಟಿನೂ ಅಲ್ಲ, 10 ಲಕ್ಷ ಅಲ್ಲ, 1 ಕೋಟಿ ಅಲ್ಲ, 2 ಕೋಟಿ ಕೊಡಬೇಕು. ಯಾಕಂದ್ರೆ ಕರೆದು ಬಿಟ್ಟು ಸಾಯಿಸುವಂತ ಕೆಲಸ ಆಗಿದೆ ಅವರಿಗೆ. 2 ಕೋಟಿ ಕೊಡಬೇಕು. ಅದು ನನ್ನ ದುಡ್ಡಲ್ಲ, ಅದು ನಿಮ್ಮ ದುಡ್ಡಲ್ಲಿ ಕೊಡಬೇಕು. ಜನರ ತೆರಿಗೆ ಹಣ ಅಲ್ಲ, ಅದು ನಿಮ್ಮ ಮನೆ ಹಣವನ್ನು ತಂದು ಕೊಡುವಂತ ಕೆಲಸ ಆಗಬೇಕು. ಇಲ್ಲ ಅಂತ ಹೇಳಿದ್ದು ಹೌದಾದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟವಾಗಿ ಪರಿಗಣಿಸಬೇಕಾಗ್ತದೆ. ನಾವು ಹೋರಾಟಕ್ಕೆ ನಾವು ಹೊಣೆಯಾಗಬೇಕಾಗ್ತದೆ. ಎಂತ ಸ್ವಾಮಿ ಇದು? ಯಾವ ರೀತಿ ಆಯ್ತು? ಸರ್ಕಾರದ ಆಡಳಿತಕ್ಕೆ ಒಂದು ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ದು ಹೌದಾದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿರ್ಬೇಕು? ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ನೀವು ಮಾಡಿರುವ ಕೆಲಸವನ್ನ ನಾವು ಹಲವಾರು ಬಾರಿ ಶ್ಲಾಘನೆ ಮಾಡಿದ್ದೇವೆ. ಹಾಗೆ ನೀವು ತಪ್ಪು ಮಾಡಿದಾಗ ಇದು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೇವೆ. ದಯವಿಟ್ಟು ನಾನು ಇಬ್ಬರಲ್ಲೂ ಕೇಳೋದು ಒಂದೇ, 3 ಜನರಲ್ಲೂ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಲ್ಲಿ ನಿಮಗೆ ಇದನ್ನು ನಿಭಾಯಿಸೋದು ಕಷ್ಟ ಆಗ್ತಾ ಇದೆ. ನೀವು ದಯವಿಟ್ಟು ರಾಜೀನಾಮೆ ಮಾಡಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ದಂಡನೂ ಅಷ್ಟೇ. ಯಾವುದೇ ಕಾರಣಕ್ಕೂ ಸರ್ಕಾರದ ಹಣ, ಸರ್ಕಾರದಿಂದ ದಂಡ ಕೊಡ್ಲಿಕ್ಕೆ, ಇದಕ್ಕೆ ಸರ್ಕಾರದಿಂದ ಅವರಿಗೆ ಪರಿಹಾರವನ್ನು ಕೊಡ್ಲಿಕ್ಕೆ ನಮ್ಮ ವಿರೋಧ ಇದೆ. ಅಸುನೀಗಿದವರಿಗೆ ಸರ್ಕಾರದಿಂದ ಪರಿಹಾರ ಕೊಡ್ಲಿಕ್ಕೆ ನಮ್ಮ ಇದಿದೆ, ನಮ್ಮ ಅಸಮಾಧಾನ ಇದೆ. ನಮಗೆ ಅದಕ್ಕೆ ಸತರಾಮ್ ಒಪ್ಪಿಗೆ ಇಲ್ಲ. ನೀವೇನಾದ್ರೂ ಕೊಡದೆ ಹೋದಾದ್ರೆ ಕೊಡ್ಲೇಬೇಕು, ಸತ್ತರಿಗೆ ನ್ಯಾಯ ಒದಗಿಸಲೇಬೇಕು. ಆದ್ರಿಂದ ನೀವೇನ್ ಮಾಡಬೇಕು ಅಂದ್ರೆ, ಅದು ಯಾರು ಆಯೋಜನೆ ಮಾಡಿದಾರೋ ಅವರಿಂದ ಈ ಹಣನ ವಸೂಲಿ ಮಾಡಬೇಕಾಗತ್ತೆ. RCB ಇಂದ ಹಣ ವಸೂಲಿ ಮಾಡಬೇಕಾಗತ್ತೆ. ನೀವು ಅದಕ್ಕೆ ಯಾರು ಇದಕ್ಕೆ ಹೊಣೆಗಾರರಿದ್ದಾರೋ, ಈ ತಪ್ಪಿಗೆ ಹೊಣೆಗಾರರಿದ್ದಾರೋ ಅವರಿಂದ 2 ಕೋಟಿ ರೂಪಾಯಿಯನ್ನು ನೀವು ಆ ಸತ್ತವರಿಗೆ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಕಟ್ಟಿಟ್ಟ ಬುತ್ತಿ, ಮುಂದಿನ ಚುನಾವಣೆಯಲ್ಲಿ ಜನ ನಿಮಗೆ ಸರಿಯಾದ ಉತ್ತರವನ್ನು ಕಲಿಸ್ತಾರೆ ಸಿದ್ದರಾಮಯ್ಯನವರೇ.